ಹಾಯ್ ಗೈಸ್, ಐಮ್ ಚೈತನ್ಯ. ವೆಲ್ಕಮ್ ಟು ಅಜುರೇಟ್ ಕ್ಲಾಸ್. ಸೊ ಇವತ್ತು ನಾವು ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮತ್ತೆ ಪ್ರಿಯಂಬಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡಬೇಕಾದ್ರೆ ನಾವು ಸೋರ್ಸಸ್ನ ಡಿಫ್ರೆಂಟ್ ಕಂಟ್ರೀಸಿಂದ ಬಾರೋ ಮಾಡಿದೀವಲ್ವಾ, ಯಾವ್ಯಾವ ಸೋರ್ಸಸ್ ಯಾವ್ಯಾವ ಕಂಟ್ರಿಯಿಂದ ಬಾರೋ ಮಾಡಿದೀವಿ ಅಂತ ನಾವು ಇವತ್ತು ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಇದ್ರ ಮೇಲೆ ಈ ಸೋರ್ಸು ಯಾವ ಕಂಟ್ರಿಯಿಂದ ಬಾರೋ ಆಗಿದೆ ಅಂತ ಕ್ವಶನ್ಸು ಕೇಳ್ತಾರೆ. ಇದ್ರಲ್ಲಿ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಸೋರ್ಸಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫಸ್ಟ್ ಬಂದ್ಬಿಟ್ಟು ನಾವು ಮೇಜರಾಗಿ ಎಷ್ಟು ಕಂಟ್ರಿಯಿಂದ ನಾವು ಬಾರೋ ಮಾಡಿದ್ದೀವಿ. ಸೊ ಎಲ್ಲ ಕಂಟ್ರೀಸಿಂದ ಸ್ವಲ್ಪ ಬಾರೋ ಮಾಡಿದ್ದೀವಿ. ಮೇಜರಾಗಿ ಎಷ್ಟು ಕಂಟ್ರಿಯಿಂದ ಬಾರೋ ಮಾಡಿದ್ದೀವಿ ಅಂತಂದರೆ 10 ಮೇಜರ್ ಕಂಟ್ರೀಸಿಂದ ನಾವು ಬಾರೋ ಮಾಡಿದ್ದೀವಿ. ಸೊ ಅದಾದಮೇಲೆ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಕಾನ್ಸ್ಟಿಟ್ಯೂಷನ್ ಬಾರೋ ಮಾಡ್ಬೇಕಾದ್ರೆ ನಮಗೊಂದು ಫ್ರೇಮ್ ವರ್ಕ್ ಇರುತ್ತೆ ಅಲ್ವಾ. ಸೊ ನಾವು ಒಂದು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ವಿ. ಯಾವ ಥರ ಅಂತಂದರೆ ಫಸ್ಟ್ ಒಂದು ಸ್ಟ್ರಕ್ಚರಲ್ ಪಾರ್ಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ, ನೆಕ್ಸ್ಟ್ ಫಿಲಾಸಫಿಕಲ್ ಪಾರ್ಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ, ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಸ್ಟ್ರಕ್ಚರಲ್ ಪಾರ್ಟ್ ಬಂದ್ಬಿಟ್ಟು ನಾವು ಯಾವುದರಿಂದ ತೊಗೊಂಡಿದ್ದೀವಿ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸೊ ಈ ಆ್ಯಕ್ಟು ನಮಗೆ ಆಗಲೇ ಇದ್ದಿದ್ದರಿಂದ ನಾವು ಸ್ಟ್ರಕ್ಚರಲ್ ಪಾರ್ಟಾಗಿ ಈ ಆ್ಯಕ್ಟ್ ರೆಫರೆನ್ಸ್ ಆಗಿ ತೊಗೊಂಡಿದ್ದೀವಿ. ಸೊ ಸ್ಟ್ರಕ್ಚರಲ್ ಪಾರ್ಟಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಫಿಲಾಸಫಿಕಲ್ ಪಾರ್ಟ್ ಬಂದ್ಬಿಟ್ಟು USA ಇಂದ ತೊಗೊಂಡಿದ್ದೀವಿ. ಸೊ ಪೊಲಿಟಿಕಲ್ ಪಾರ್ಟ್ ಬಂದ್ಬಿಟ್ಟು UK ಇಂದ ತೊಗೊಂಡಿದ್ದೀವಿ. USA ಇಂದ ಯಾಕೆ ಫಿಲಾಸಫಿಕಲ್ ಪಾರ್ಟ್ ತೊಗೊಂಡಿದ್ದೀವಿ ಅಂತ ಹೇಳ್ತಿದ್ದೀವಿ ಅಂತಂದರೆ USA ಬಗ್ಗೆ ನಾವು ತಿಳ್ಕೊತಾ ಹೋದಾಗ ನಮಗೆ ಅರ್ಥ ಆಗುತ್ತೆ ಫಿಲಾಸಫಿಕಲ್ ಪಾರ್ಟ್ ಯಾಕೆ ಅಲ್ಲಿಂದ ಬಂದಿದೆ ಅಂತ. ಸೊ ಪೊಲಿಟಿಕಲ್ ಪಾರ್ಟ್ ಬಂದ್ಬಿಟ್ಟು UK ಇಂದ ತೊಗೊಂಡಿದ್ದೀವಿ. ಸೊ ಸ್ಟ್ರಕ್ಚರಲ್ ಪಾರ್ಟ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಲ್ವಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935 ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದು ನೋಡೋಣ. ಫಸ್ಟ್ ಬಂದ್ಬಿಟ್ಟು ಫೆಡ್ರಲ್ ಸ್ಕೀಮ್ ಬರುತ್ತೆ, ಮತ್ತು ಆಫೀಸ್ ಆಫ್ ಗವರ್ನರ್ ಬರುತ್ತೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರುತ್ತೆ, ಅದಾದಮೇಲೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಬರುತ್ತೆ, ಮತ್ತು ಸುಪ್ರೀಂ ಕೋರ್ಟ್ ಬರುತ್ತೆ. ಸೊ ಇದು ಯಾವುದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಸೊ ರಿಪೀಟೆಡ್ ಆಗಿ 2 ಟೈಮ್ಸ್ ನೋಡ್ತಾ ಹೋಗಿ ಮೆಮೊರೈಸ್ ಆಗಿಬಿಡುತ್ತೆ ಈಸಿಯಾಗಿ. ನೆಕ್ಸ್ಟ್ ಬಂದು USA ಇಂದ. ಸೊ ಅಮೆರಿಕಾದಿಂದ ಏನೇನು ತೊಗೊಂಡಿದ್ದೀವಿ, ಸೊ ಇದೆ ಅಲ್ವಾ ಫಿಲಾಸಫಿಕಲ್ ಪಾರ್ಟು. ಸೊ ಅಮೆರಿಕಾದಲ್ಲಿ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್, ಅದಾದಮೇಲೆ ಪ್ರಿಯಾಂಬಲ್, ಅದಾದಮೇಲೆ ಸಪ್ರೇಷನ್ ಆಫ್ ಪವರ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಜುಡಿಷಿಯಲ್ ರಿವ್ಯೂ, ಅದಾದಮೇಲೆ ಈಕ್ವಲ್ ಪ್ರೊಟೆಕ್ಷನ್, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಮತ್ತು ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್, ಅದಾದಮೇಲೆ ವೈಸ್ ಪ್ರೆಸಿಡೆಂಟ್. ಇಷ್ಟು ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಾರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ತೊಗೊಂಡಿದ್ದೀವಿ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಫಂಡಮೆಂಟಲ್ ರೈಟ್ಸು, ಸಪ್ರೇಷನ್ ಆಫ್ ಪವರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜುಡಿಷಿಯಲ್ ರಿವ್ಯೂ ಅಂತ ಅಂದರೆ ಲೆಜಿಸ್ಲೇಚರ್ ಯಾವುದೋ ಒಂದು ಲಾ ಮಾಡಿದೆ ಅಂತಂದರೆ ಅದನ್ನು ರಿವ್ಯೂ ಮಾಡ್ಬೋದು ಸುಪ್ರೀಂ ಕೋರ್ಟು. ಆ ಕಾನ್ಸೆಪ್ಟ್ನ ಕೂಡ ನಾವು ಎಲ್ಲಿಂದ ಬಾರೋ ಮಾಡಿದ್ದೀವಿ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಬಾರೋ ಮಾಡಿದ್ದೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಸೊ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಬಂದು ಯುನೈಟೆಡ್ ಕಿಂಗ್ಡಮ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಇದಕ್ಕೊಂದು ಎಲ್ಲ ಹೆಸರುಗಳು ನೋಡ್ತಾ ಹೋದರೆ ಬೇಗ ಮೆಮೊರೈಸ್ ಆಗುತ್ತೆ. ಬಟ್ ಇದನ್ನು ಈಸಿಯಾಗಿ ಮೆಮೊರೈಸ್ ಮಾಡಬೇಕು ಅಂದರೆ ಒಂದು ನಿಮೋನಿಕ್ಸ್ ಇದೆ, ಆ ನಿಮೋನಿಕ್ಸ್ ನೋಡೋಣ. ಯಾವುದದು ನಿಮೋನಿಕ್ಸು ಅಂತ ಅಂದರೆ ಸೊ ಯುನೈಟೆಡ್ ಕಿಂಗ್ಡಮ್ ಅಲ್ವಾ, ನಮ್ಮ ಕಂಟ್ರಿದು ಫೇಮಸ್ ಬಿಸ್ಕೆಟ್ ಯಾವುದು, ಪಾರ್ಲೆ ಬಿಸ್ಕೆಟ್ ಅಲ್ವಾ. ಪಾರ್ಲೆ ಬಿಸ್ಕೆಟ್ ಪ್ರೈಸ್. ಸೊ ಇಲ್ಲಿ ಪಾರ್ಲೆ ಬಿಸ್ಕೆಟ್ ಪ್ರೈಸ್, PA ಅಂತಂದ್ರೇನು, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್. ಸೊ ಇಲ್ಲೇ PA ಅಂತಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್. ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟಲ್ಲಿ ಏನೇನು ಇರುತ್ತೆ ಅಂದರೆ PM ಇರ್ತಾರೆ, CM ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ. ಇದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್. R ಅಂತಂದರೆ ಏನಂದರೆ ರೂಲ್ ಆಫ್ ಲಾ. ಸೊ R ಅಂದರೆ ರೂಲ್ ಆಫ್ ಲಾ. ಸೊ ಇಲ್ಲಿ ಲಾನೇ ಸುಪೀರಿಯರು, ಕಿಂಗ್ ಸುಪೀರಿಯರಿಟಿ ಅಲ್ಲ ಅಂತ. ಸೊ R ಅಂದರೆ ರೂಲ್ ಆಫ್ ಲಾ. L ಅಂತಂದರೆ ಲೆಜಿಸ್ಲೇಚರ್. ಸೊ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತಲೂ ಹೇಳ್ತೀವಿ, ಲೆಜಿಸ್ಲೇಚರ್ ಬಗ್ಗೆ ಮಾತಾಡ್ತೀವಿ ನಾವಿಲ್ಲಿ. BA ಅಂತ ಅಂದರೆ ಬೈಕ್ಯಾಮ್ರಲಿಸಮ್ ಅಂತ ಅಂದರೆ ಏನಂದರೆ ಬೈಕ್ಯಾಮ್ರಲಿಸಮಲ್ಲಿ ನಾವು ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ನೋಡ್ತೀವಿ. ಅದಕ್ಕೋಸ್ಕರ SC ಅಂತ ಅಂದರೆ ಸಿಂಗಲ್ ಸಿಟಿಜನ್ಶಿಪ್. ಇಲ್ಲಿದೆ ಸಿಂಗಲ್ ಸಿಟಿಜನ್ಶಿಪ್. ಸೊ ನಮ್ಮ ಕಡೆಯಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಇಲ್ಲ, ಸಿಂಗಲ್ ಸಿಟಿಜನ್ಶಿಪ್ ಇದೆ. ಸೊ ಅದಾದಮೇಲೆ PR ಅಂತ ಅಂದರೆ PR ಅಂತ ಅಂದರೆ ಪ್ರೊರೋಗೇಟಿವ್ ರೈಟ್ಸ್ ಬಗ್ಗೆ ನಾವು ಫಂಡಮೆಂಟಲ್ ರೈಟ್ಸ್ ನೋಡ್ತಾ ಹೋದಾಗ ಇನ್ ಡೀಟೇಲ್ ಆಗಿ ಡೆಪ್ತಾಗಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಯಾವುದಾಗುತ್ತೆ, ಸೊ
ಯಾವ್ದ್ಯಾವ್ದು ನೋಡಿದ್ವಿ? ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಗ್ಗೆ ನೋಡಿದ್ವಿ, USA ಬಗ್ಗೆ ನೋಡಿದ್ವಿ, UK ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಜರ್ಮನ್ ಅಂದಿದ ತಕ್ಷಣವೇ ಸೊ ನಮ್ಗೇನು ಜ್ಞಾಪನ ಆಗುತ್ತೆ? ಜರ್ಮನ್ ಅಂದಿದ ತಕ್ಷಣ ಹಿಟ್ಲರ್ ಜ್ಞಾಪನ ಆಗುತ್ತಲ್ವಾ? ಸೊ ಈ ಒಂದು ಕನೆಕ್ಷನಿಂದ ನಾವೇನು ತಿಳ್ಕೊಬೇಕು ಅಂತಂದರೆ, ಎಮರ್ಜೆನ್ಸಿ ಟೈಮಲ್ಲಿ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಜರ್ಮನಿಂದನೇ ತೊಗೊಂಡಿದ್ದೀವಿ. ಮತ್ತು ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಕೂಡ ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಜರ್ಮನಿಂದನೇ ತೊಗೊಂಡಿದ್ದೀವಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದರೆ, ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ, ಬಾರೋ ಎಲ್ಲಿಂದ ಮಾಡಿದ್ದೀವಿ ಅಂತಂದರೆ ಅದು ಜರ್ಮನಿಯಿಂದ ಮಾಡಿದ್ದೀವಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ, ನೆಕ್ಸ್ಟು ರಷ್ಯಾ ನಮ್ಗೆ ಗೊತ್ತು, ಸೋಷಿಯಲಿಸ್ಟಿಕ್ ಕಂಟ್ರಿ ರಷ್ಯಾ. ನಾವು ಅದರಿಂದ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ ಫಂಡಮೆಂಟಲ್ ಡ್ಯೂಟೀಸ್ ತೊಗೊಂಡಿದ್ದೀವಿ. ಸೊ ಫಂಡಮೆಂಟಲ್ ಡ್ಯೂಟೀಸ್ ತೊಗೊಂಡಿದ್ದೀವಿ, ಇದು ಇಂಪಾರ್ಟೆಂಟು. ಫಂಡಮೆಂಟಲ್ ಡ್ಯೂಟೀಸ್ ನಾವೆಲ್ಲಿಂದ ತೊಗೊಂಡಿದ್ದೀವಿ ಅಂದರೆ ರಷ್ಯಾದಿಂದ ತೊಗೊಂಡಿದ್ದೀವಿ. ಅದಷ್ಟೇ ಅಲ್ಲ, 5 year ಪ್ಲ್ಯಾನ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್, 5 ವರ್ಷದ ಪ್ಲ್ಯಾನ್ಸ್ ಕೂಡ ನಾವು ರಷ್ಯಾದಿಂದನೇ ತೊಗೊಂಡಿದ್ವಿ. ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಕೂಡ ನಾವು ರಷ್ಯಾದಿಂದನೇ ತೊಗೊಂಡಿದ್ವಿ. ಬಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಿಲ್ಲಿ? ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ರಷ್ಯಾದಿಂದ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆನಡಾ ಅಂತ ಅಂದಿದ ತಕ್ಷಣ ನಾವು ಸಿಯಿಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಸಿ ಅಂತ ಅಂದಿದ ತಕ್ಷಣ ನಮ್ಗೆ ಏನು ಜ್ಞಾಪನ ಆಗಬೇಕು? ಸೆಂಟರ್ ಅನ್ನೋದು ಜ್ಞಾಪನ ಆಗಬೇಕು. ಇದು ಜ್ಞಾಪನ ಇಟ್ಕೊಂಡಿರಿ. ಸೆಂಟರ್ ಅಂದಿದ ತಕ್ಷಣ ನಮಗೆ ಏನೇನು ಬರುತ್ತೆ ಅಂದರೆ, ಫೆಡರೇಷನ್ ವಿತ್ ಎ ಸ್ಟ್ರಾಂಗ್ ಸೆಂಟರ್, ರೆಸಿಡೇಟಿವ್ ಪವರ್ಸ್ ಟು ಸೆಂಟರ್, ಅಪಾಯಿಂಟ್ಮೆಂಟ್ಸ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ಸೆಂಟರ್ಸ್, ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಸೊ ಇದು ಅಡ್ವೈಸರಿ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇದೊಂದು ಬಿಟ್ಟು ಮಿಕ್ಕಿದೆಲ್ಲ ಏನರಿಂದ ಎಂಡ್ ಆಗ್ತಿದೆ? ಸೆಂಟರ್ನಿಂದ ಎಂಡ್ ಆಗ್ತಿದೆ. ಸೊ ನಾವು ಏನಕ್ಕೆ ಲಿಂಕ್ ಮಾಡ್ಕೋಬೇಕು? ಓಕೆ, ಕೆನಡಾದಿಂದನೇ ತೊಗೊಂಡಿರೋದು ಅನ್ನೋದು ಲಿಂಕ್ ಮಾಡ್ಕೋಬೇಕು, ಸರಿನಾ? ಸೊ ಸ್ಟ್ರಾಂಗ್ ಸೆಂಟರು, ರೆಸಿಡೆಂಟ್ ಪವರ್ಸ್ ಟು ಸೆಂಟರು, ಮತ್ತು ಅಪಾಯಿಂಟ್ಮೆಂಟ್ಸ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ಸೆಂಟರ್. ಇಲ್ಲಿ ಈ ಎಲ್ಲ ಪ್ರಾವಿಷನ್ಸ್ನ ಏನು ಹೇಳ್ತಿದೆ ಅಂತಂದರೆ, ಸೆಂಟರ್ ಅನ್ನೋದು ತುಂಬ ಪವರ್ಫುಲ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಸೊ ಎಲ್ಲಿಂದ ತೊಗೊಂಡಿದ್ದೀವಿ ಇದನ್ನೆಲ್ಲ ಅಂತ ಅಂದರೆ ಕೆನಡಾದಿಂದ ತೊಗೊಂಡಿದ್ದೀವಿ. ಸೊ ಆಸ್ಟ್ರೇಲಿಯಾ ಬಂದರು ಅಂದರೆ ಫ್ರೀ. ಗ್ಯಾಪ್ನ ಏನು ಇಟ್ಕೋಬೇಕು ಅಂದರೆ ಫ್ರೀ. ನಾನು ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ನಾನು ಫ್ರೀ ಆಗಿರ್ತೀನಿ ಅನ್ನೋದನ್ನ ನಾವು ಗ್ಯಾಪ್ನ ಇಟ್ಕೊಂಡಿರಬೇಕು. ಸೊ ಅದೇ ಥರ ಆಸ್ಟ್ರೇಲಿಯಾ ಅಂತಂದರೆ ಫ್ರೀಡಮ್ ಆಫ್ ಟ್ರೇಡ್. ಅದಾದಮೇಲೆ ಕಂಕರೆಂಟ್ ಲಿಸ್ಟ್ ಬರುತ್ತೆ ಆಸ್ಟ್ರೇಲಿಯಾದಲ್ಲಿ. ಸೊ ನನಗೆ ಯೂನಿಯನ್ ಲಿಸ್ಟು ಬೇಡ, ಸ್ಟೇಟ್ ಲಿಸ್ಟು ಬೇಡ, ನಾನು ಮಧ್ಯದಲ್ಲಿ ಇರ್ತೀನಿ. ಯಾವುದು? ಕನ್ಕರೆಂಟ್ ಲಿಸ್ಟು. ಮತ್ತು ನಾನು ಲೋಕಸಭಾದಲ್ಲೂ ಕೂತ್ಕೊಳ್ಳಲ್ಲ, ರಾಜ್ಯಸಭೆಯಲ್ಲೂ ಕೂತ್ಕೊಳ್ಳಲ್ಲ, ಜಾಯಿಂಟ್ ಸಿಟ್ಟಿಂಗಲ್ಲಿ ಇರ್ತೀವಿ. ಸೊ ಎಲ್ಲಿಂದ ತೊಗೊಂಡಿದ್ದೀವಿ ಇದನ್ನೆಲ್ಲ ಅಂತಂದರೆ ಆಸ್ಟ್ರೇಲಿಯಾದಿಂದ ತೊಗೊಂಡಿದ್ದೀವಿ. ಸೊ ಕೆನಡಾ ಆಯಿತು, ಆಸ್ಟ್ರೇಲಿಯಾ ಆಯಿತು. ಈಗ ನೆಕ್ಸ್ಟ್ ನಾವು ಯಾವ್ದು ನೋಡ್ತೀವಿ ಅಂತಂದರೆ ಐರ್ಲ್ಯಾಂಡ್ ಬಗ್ಗೆ ಮಾತಾಡೋಣ. ಸೊ ಜಾಸ್ತಿ ಕನ್ಫ್ಯೂಷನ್ ಆಗಬಾರ್ದು ಅಂತಂದರೆ ಐರ್ಲ್ಯಾಂಡಿಂದ ಒಂದು ನಿಮೋನಿಕ್ಸ್ ನೋಡೋಣ, ಆಯಿತಾ? ಐರ್ಲ್ಯಾಂಡಿಂದ ಏನು ನಿಮೋನಿಕ್ಸ್ ಇದೆ ಅಂತಂದರೆ, ಈ ಪೀಸ್ DP ಈಸ್ ನಂಬರ್ 1. ಅಂದರೆ ಈ ಪೀಸ್ DP ಈಸ್ ನಂಬರ್ 1 ಅಂತಂದರೆ, EP ಅಂತಂದ್ರೇನು? ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. DP ಅಂತಂದರೆ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSP. ನಂಬರ್ 1 ಅಂತಂದರೆ ನಾಮಿನೇಷನ್ ಆಫ್ ರಾಜ್ಯಸಭಾ ಮೆಂಬರ್. ಸೊ ಐರ್ಲ್ಯಾಂಡಿಂದ ಯಾವ ಥರ ಗ್ಯಾಪ್ನ ಇಟ್ಕೋತೀವಿ ಅಂತಂದರೆ, ಈ ಪೀಸ್ DP ಈಸ್ ನಂಬರ್ 1. ಈ ಪೀಸ್ DP ಈಸ್ ನಂಬರ್ 1. ಈ ಪೀಸ್ ಅಂತ ಅಂದರೆ ಎಲೆಕ್ಷನ್ ಆಫ್ ಪ್ರೆಸಿಡೆಂಟು. DP ಅಂತಂದರೆ DPSP. ನಂಬರ್ 1 ಅಂದರೆ ನಾಮಿನೇಷನ್ ಆಫ್ ರಾಜ್ಯಸಭಾ ಮೆಂಬರ್. ಸೊ ಇದಾಯ್ತಾ? ನೆಕ್ಸ್ಟ್ ಯಾವ್ದು ನೋಡ್ತೀವಿ ಅಂತಂದರೆ, ನೆಕ್ಸ್ಟ್ ಬಂದ್ಬಿಟ್ಟು ಫ್ರಾನ್ಸಿಂದ ಯಾವ್ದು ತೊಗೊಂಡಿದ್ದೀವಿ ಅಂತಂದರೆ, ಫ್ರಾನ್ಸಲ್ಲಿ ಯಾವಾಗಲೂ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ. ಜ್ಞಾಪನ ಇಟ್ಕೊಳ್ಳಿ, ಫ್ರಾನ್ಸಿಂದ ನಾವೇನು ತೊಗೊಂಡಿದ್ದೀವಿ ಅಂತಂದರೆ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಇದನ್ನು ನಾವು ಫ್ರಾನ್ಸಿಂದ ತೊಗೊಂಡಿದ್ದೀವಿ. ಜಪಾನಿಂದ ಏನು ತೊಗೊಂಡಿದ್ದೀವಿ ಅಂತಂದರೆ, ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇದನ್ನು ತೊಗೊಂಡಿದ್ದೀವಿ ಜಪಾನಿಂದ. ಸೊ ನಾವು ಸುಪ್ರೀಂ ಕೋರ್ಟ್ ನೋಡಬೇಕಾದ್ರೆ 2 ಟೈಪ್ಸ್ ಆಫ್ ಲಾ ನೋಡ್ತೀವಿ, ಲೈಕ್ ಡ್ಯೂ ಪ್ರೊಸೆಸ್ ಆಫ್ ಲಾ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದ್ರದ್ದು 2 ಡಿಫ್ರೆನ್ಸು ನಾವು ಸುಪ್ರೀಂ ಕೋರ್ಟ್ ಮಾಡಬೇಕಾದ್ರೆ ನೋಡ್ತಾ ಹೋಗೋಣ. ಬಟ್ ಈಗ ಜಪಾನಿಂದ ಏನು ತೊಗೊಂಡಿದ್ದೀವಿ ಅಂತ ಅಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಕ್ವಿಕ್ಕಾಗಿ ಒಂದು ಸತಿ ರಿಕ್ಯಾಪ್ ಮಾಡ್ತಾ ಹೋಗೋಣ, ಯಾವ್ಯಾವ ಕಂಟ್ರಿಯಿಂದ ಏನೇನು ನೋಡಿದ್ವಿ ಅಂತ. UK ಇಂದ ನೋಡಿದ್ವಿ, ಪಾರ್ಲಿಮೆಂಟ್ರಿ ಗೌರ್ನಮೆಂಟ್ ನೋಡಿದ್ವಿ, ಸಿಂಗಲ್ ಸಿಟಿಜನ್ಶಿಪ್ ನೋಡಿದ್ವಿ,
ಸಿಂಗಲ್ ಸಿಟಿಜನ್ಶಿಪ್ ನೋಡಿದ್ವಿ, ರೂಲ್ ಆಫ್ ಲಾ ಬಗ್ಗೆ ನೋಡಿದ್ವಿ, USA ಇಂದ ಫಂಡಮೆಂಟಲ್ ರೈಟ್ಸ್ ನೋಡಿದ್ವಿ, ಜುಡಿಷಿಯಲ್ ರಿವ್ಯೂ ನೋಡಿದ್ವಿ, ಸಪ್ರೇಷನ್ ಆಫ್ ಪವರ್ಸ್ ನೋಡಿದ್ವಿ. ನಾನು ಕೆನಡಾ ಅಂದಿದ ತಕ್ಷಣ ಏನಂತ ಜ್ಞಾಪನ ಇಟ್ಕೋಬೇಕು, ಸ್ಟ್ರಾಂಗ್ ಸೆಂಟರ್ ಅಂತ ಜ್ಞಾಪನ ಇಟ್ಕೋಬೇಕು. ಸ್ಟ್ರಾಂಗ್ ಸೆಂಟರ್ ಮಾಡೋವಂಥದ್ದು ಯಾವ್ಯಾವ ಪ್ರೊವಿಷನ್ಸ್ ಇದೆ ಅಂತಂದರೆ ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್, ರೆಸಿಡ್ಯೂರಿ ಪವರ್ಸ್ ಟು ಸೆಂಟರ್, ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ಸೆಂಟರ್ ಆ್ಯಂಡ್ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಆಸ್ಟ್ರೇಲಿಯಾದಿಂದ ಕನ್ಕರೆಂಟ್ ಲಿಸ್ಟ್ ನೋಡಿದ್ವಿ, ಜಾಯಿಂಟ್ ಸಿಟ್ಟಿಂಗ್ ನೋಡಿದ್ವಿ, ಮತ್ತು ಫ್ರೀಡಮ್ ಆಫ್ ಟ್ರೇಡ್ ನೋಡಿದ್ವಿ. ಐರ್ಲ್ಯಾಂಡಿಂದ DPSP ನೋಡಿದ್ವಿ, ನಾಮಿನೇಷನ್ ಆಫ್ ಮೆಂಬರ್ಸ್ ಟು ಯಾರಿಗೆ ಎಲ್ಲಿ ರಾಜ್ಯಸಭೆಗೆ, ಮತ್ತು ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಜರ್ಮನಿಲಿ ಎಮರ್ಜೆನ್ಸಿ ಪ್ರೊವಿಷನ್ಸ್ ನೋಡಿದ್ವಿ, ಸಸ್ಪೆನ್ಷನ್ ಆಫ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಎಲ್ಲಿಂದ ತೊಗೊಂಡಿದ್ದೀವಿ, ಜರ್ಮನಿ. ಯಾರನ್ನ ಜ್ಞಾಪನ ಮಾಡ್ಕೋಬೇಕು, ಹಿಟ್ಲರ್ನ ಜ್ಞಾಪನ ಮಾಡ್ಕೋಬೇಕು. ಸೊ ಅದಾದಮೇಲೆ USSR ಫಂಡಮೆಂಟಲ್ ಡ್ಯೂಟೀಸ್ನ ನೋಡಿದ್ವಿ, 5 year ಪ್ಲ್ಯಾನ್ಸ್ನ ನೋಡಿದ್ವಿ. ಅದಾದಮೇಲೆ ಫ್ರಾನ್ಸಿಂದ ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ. ಜಪಾನಲ್ಲಿ ಜಪಾನಿಂದ ಏನು ತೊಗೊಂಡಿದ್ದೀನಿ ಅಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಥ್ಯಾಂಕ್ ಯು ಆಲ್, ಬೈ ಬಾಯ್.